ಅವಳಿಗೆ ಮೆಚ್ಯೂರಿಟಿ ಇಲ್ಲ ಅಂತ ಅನ್ಕೋಬೇಕೋ ಇಲ್ಲ ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇಲ್ವಾ ಅಂತ ಅನ್ಕೋಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ಹೊಸವ್ರೆ. ಹೌದಮ್ಮ, ದಮಯಂತಿನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀನೇನು ಮಾಡಿದ್ರು ಅವಳು ಕೆಟ್ಟದಾಗೆ ತಿಳ್ಕೊತಾ ಇದ್ದಾಳೆ. ನಾನು ದಮಯಂತಿ ಮಾತಿಗೆ ಬೇಜಾರು ಮಾಡ್ಕೊಂಡಿಲ್ಲ ಭಾವ. ಶಿವಾನಿನ ಜೀವಂತವಾಗಿ ಕರ್ಕೊಂಡು ಬಂದು ಅವಳಿಗೆ ವಹಿಸಿದ್ದಕ್ಕೆ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೇದ್ ಮಾಡೋ ನೀನ್ ದೊಡ್ಡತನನ ದಮಯಂತಿ ಯಾವಾಗ ಅರ್ಥ ಮಾಡ್ಕೋತಾಳೆ ಅಂತ ಗೊತ್ತಾಗ್ತಿಲ್ಲ ವಸು. ಅವಳ ಬಗ್ಗೆ ಗೊತ್ತಿರೋದೇ ಅಲ್ವೇನಕ್ಕ. ನಾನು ಯೋಚನೆ ಮಾಡ್ತಿರೋದು ದಮಯಂತಿ ಬಗ್ಗೆ ಅಲ್ಲ, ಹಾರಿಕಾ ಬಗ್ಗೆ. ಹಾರಿಕಾ ಕೂಡ ಅಷ್ಟೇ ಹೊಸವ್ರೆ. ನಾವೆಷ್ಟೇ ಸಲ ಏನೇ ಹೇಳಿದ್ರು ಅವಳು ಬದಲಾಗಲ್ಲ. ಹಾರಿಕಾ ಈ ಮಟ್ಟಕ್ಕೆ ಇಳಿದಿದ್ದಾಳೆ ಅಂದ್ರೆ ಅವಳು ತುಂಬಾ ಡೇಂಜರಸ್ ಆಗಿ ಬದಲಾಗಿದ್ದಾಳೆ ಬಿ. ಅಷ್ಟಕ್ಕೂ ನಮ್ಮ ಮನೇಲಿ ನಡೆಯೋ ವಿಷಯಗಳು ಹಾರಿಕಾಗ್ ಹೇಗ್ ಗೊತ್ತಾಗ್ತಿದೆ? ಸುಮಂಗಲಿ ಚಿಕ್ಕಮ್ಮ ಇದ್ರ ಹಿಂದೆ ಇದ್ದಾರೆ ಅಂತ ನನಗೆ ಡೌಟ್ ಆಗ್ತಿದೆ. ಅದೆಲ್ಲ ಪಕ್ಕಕ್ಕಿಟ್ರೆ ಅಷ್ಟಕ್ಕೂ ಹಾರಿಕಾ ಅವಳೊಬ್ಳಿಗೆ ಇದನ್ನೆಲ್ಲ ಮಾಡಕ್ ಹೇಗ್ ಸಾಧ್ಯ ಆಯ್ತು? ಅಂದ್ರೆ ಶಿವಾನಿನ ಕಿಡ್ನಾಪ್ ಮಾಡಿದ್ದು, ಆ ಪ್ಲೇಸಲ್ಲಿ ಬೇರೆ ಹುಡುಗಿನ ಡೆಡ್ ಬಾಡಿ ಇಟ್ಟಿದ್ದು, ಕ್ಯಾಬ್ ಡ್ರೈವರ್ನ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಇದೊಂದೇ ಅಲ್ಲ ರೀ, ಈ ನಡುವೆ ಆಗಿರೋ ಎಲ್ಲ ವಿಷಯಗಳ ಹಿಂದೆ ಹಾರಿಕನ್ ಕೈವಾಡ ಇದೆಯೇನೋ ಅಂತ ಅನ್ನಿಸ್ತಿದೆ. ಅಂದ್ರೆ ರಾಕಿ ಆಕ್ಸಿಡೆಂಟು, ಆಫೀಸಲ್ಲಿ ಬಾಂಬು, ಅಖಿಲ್ ಅರೆಸ್ಟ್ ಆಗಿದ್ದು ಇದೆಲ್ಲ ಹಾರಿಕಾನೇ ಮಾಡಿದಾಳೆ ಅಂತೀಯ ವಸು? ಖಂಡಿತ ಭಾವ. ಎಂಗೇಜ್ಮೆಂಟ್ ನಡೆಯೋ ದಿನ ಗ್ಯಾಸ್ ಪ್ರಯೋಗ ಮಾಡಿದ್ದು ಕೂಡ ಹಾರಿಕಾನೇ. ನಮಗ್ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯಗಳನ್ನ ಹಾರಿಕಾ ಮಾಡ್ತಿದ್ದಾಳೆ. ಹಾರಿಕಾ ಪೂರ್ತಿಯಾಗಿ ಕ್ರಿಮಿನಲ್ ಆಗಿ ಬದಲಾಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಹೊಸವ್ರೆ. ಬಾಂಬ್ ಇಟ್ಟಿದ್ದು, ಆಕ್ಸಿಡೆಂಟ್ ಮಾಡಿಸಿದ್ದು, ಕಿಡ್ನಾಪ್ ಮಾಡಿದ್ದು, ಡೆಡ್ ಬಾಡಿನ ಬದಲಾಯಿಸೋದು, ಇದೆಲ್ಲ ಅಪರಾಧಿಗಳು ಮಾಡೋ ಕೆಲಸನೇ ಅಲ್ವಾ ಬಿ? ಈ ಕೆಲ್ಸನೆಲ್ಲ ಹಾರಿಕಾ ಒಬ್ಳೆ ಮಾಡಿರಲ್ಲ ಅಂತ ನನಗೆ ಅನುಮಾನ ಅಕ್ಕ. ಅವಳಿಗಿನ್ಯಾರೋ ಜೊತೆ ಇದ್ದಾರೆ. ಹಾರಿಕಾನ ಮುಂದೆ ಇಟ್ಟು ಅವಳ ಹಿಂದೆ ಯಾರೋ ನಡೆಸ್ತಿರ್ತಾರೆ. ಹಾರಿಕಂಗ್ ಗೊತ್ತಿರೋದು ಇಬ್ರೆ. ಒಬ್ರು ಹಾರಿಕಾ ತಾಯಿ ಚಾಮುಂಡೇಶ್ವರಿ, ಇನ್ನೊಬ್ಬ ಆದಿತ್ಯ. ಅಂದ್ರೆ ಅವರಿಬ್ರಲ್ಲೊಬ್ರು ಹಾರಿಕಾ ಹಿಂದೆ ಇದ್ದು ನಡೆಸ್ತಿದ್ದಾರಾ? MLA ಅವ್ರ ತಂಗಿನೂ ಇದ್ದಾಳೆ. ಅವ್ರು ಯಾರು ಅಲ್ಲ ಅಣ್ಣ. MLA ಮತ್ತು ಅವನ ಸಿಸ್ಟರ್ ಅಬ್ರಾಡಲ್ಲಿದ್ದಾರೆ. ಆದಿತ್ಯ ಕೂಡ ಔಟ್ ಆಫ್ ಕಂಟ್ರಿ. ಹಾರಿಕಾ ತಾಯಿ ಲಾಸ್ ಆಗಿರೋ ಬಿಸ್ನೆಸ್ನ ರಿಕವರಿ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನನಗೂ ಆ 4 ಜನರ ಮೇಲೆ ಡೌಟ್ ಇಲ್ಲ ರೀ. ಇನ್ಯಾರೋ ಹಾರಿಕನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ತಪ್ಪನ್ನ ನಮ್ಮೇಲೆ ಹಾಕೋ ಗ್ರಜ್ ಯಾರಿಗಿದೆ ವಸು? ಗೊತ್ತಿಲ್ಲ ಬಾವ, ತಿಳ್ಕೋಬೇಕು. ಗುಡಿಲಿ ಸ್ವಾಮೀಜಿ ಹೇಳ್ದಂಗೆ ನಮ್ಮ ಮನೇಲಿ ತುಂಬಾ ಅನಾಹುತಗಳಾಗ್ತಿದೆ. ಹೊಸದಾಗಿ ಅಖಿಲ್ ಮದ್ವೆ ಜಗಳ ಆಗ್ತಿದೆ. ಮತ್ತೆ ಆ ಸ್ವಾಮೀಜಿನ ಭೇಟಿ ಮಾಡಿದ್ರೆ ಏನಾದ್ರೂ ಪರಿಹಾರ ಹೇಳ್ಬೋದೇನೋ? ಸ್ವಾಮೀಜಿ ಹೇಳಿದ್ದು ರಾಕಿ ಬಗ್ಗೆ ಮಾತ್ರ ಅಕ್ಕ. ಬೇರೆ ಅನಾಹುತಗಳು ಹಾರಿಕಾಯಿಂದ ಮಾತ್ರ ಆಗಿತ್ತು. ಹಾರಿಕನ್ಗೆ ಸಪೋರ್ಟ್ ಮಾಡ್ತಿರೋ ಆ ಅಜ್ಞಾತ ವ್ಯಕ್ತಿ ನಮ್ಮಿಂದ ಏನೋ ಆಶಿಸ್ತಿದ್ದಾರೆ. ಕರೆಕ್ಟೇ ಹೊಸವ್ರೆ. ಆ ಶ್ಯಾಡೋ ಪರ್ಸನ್ ಏನೋ ಮೋಟಿವ್ ಇದೆ. ಅದೇನು ಅಂತ ಕಂಡುಹಿಡಿದ್ರೆ ಆ ವ್ಯಕ್ತಿನ ಹಿಡಿಬೋದು. ನಮ್ಮಿಂದ ಯಾರು ಏನ್ ಬಯಸ್ತಾ ಇದ್ದಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಭಿ? ತಿಳ್ಕೊಳ್ಳೋಣ ಭಾವ. ಇನ್ಮೇಲೆ ಅದೇ ಕೆಲ್ಸದ ಮೇಲೆ ಇರ್ತೀನಿ. ಹಾರಿಕಾ ಹಿಂದೆ ಇರೋರು ಯಾರು, ಅವ್ರಿಗೇನ್ ಬೇಕು ಅಂತ ಕಂಡು ಹಿಡಿತೀನಿ. ಸಾಕು ಬಿಡಮ್ಮ. ಇರೇ, ಈ 4 ದಿನ ಏನ್ ತಿಂದಿದ್ಯೋ ಏನೋ, ತಿನ್ನು. ನೀನಿಲ್ಲ ಅಂತ ನಾನು ಅಮ್ಮ ಸರಿಯಾಗಿ ಊಟನೇ ಮಾಡಿಲ್ಲ ಅಕ್ಕ. ಹಂಗೂ ತಿನ್ಸಮ್ಮ. ನೀನ್ ವಾಪಸ್ ಬಂದಿದ್ಯಲ್ಲ, ನಾವ್ ಹೊಟ್ಟೆ ತುಂಬಾ ತಿಂತೀವಿ ಬಿಡು. ಮೊದಲು ನೀನ್ ತಿನ್ನು. ಇವ್ರ ಪ್ರೀತಿಗೆ ಬೆಂಕಿ ಹಾಕ. ಇನ್ನು ನಿಮ್ ಪ್ರೀತಿ ನಿಲ್ಲಿಸ್ರೆ ಸಾಕು. ನಡಿಬೇಕಾಗಿರೋ ಕಾರ್ಯ ನೋಡಿ. ಊಟ ಮಾಡ್ತಿದ್ದೀವಿ, ನೆಕ್ಸ್ಟ್ ನಿದ್ರೆ ಮಾಡೋದಲ್ವಾ ಅಜ್ಜಿ? ನೀವು ತಿಂದು ಮಲ್ಕೊಂಡ್ರೆ ನಿಮ್ಮ ಅಕ್ಕಂಗ್ ಮದ್ವೆ ಯಾರೋ ಮಾಡ್ತಾರೆ? ನೀನ್ ಚಿಕ್ಕೋನು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರು. ಲೇ ದಮಯಂತಿ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ಶಿವಾನಿ ವಾಪಸ್ ಬಂದಿರೋದ್ರಿಂದ ಈಗ್ಲೇ ನಿಮ್ಮ ಅಮ್ಮನ ಹತ್ರ ಹೋಗಿ ಮದ್ವೆ ಬಗ್ಗೆ ಹೇಳು. ಈಗ್ಲೇನಾ? ಯಾಕೆ, ಇನ್ನೊಂದು ವರ್ಷ ಆದ್ಮೇಲೆ ಹೇಳ್ತೀಯಾ?
ಆಲ್ರೆಡಿ ನಂದಿನಿನೇ ಮದ್ವೆ ಮಾಡ್ಕೋತೀನಿ ಅಂತ ಅಖಿಲ್ ಸ್ಪಷ್ಟವಾಗಿ ಹೇಳಿದಾನೆ. ಹೇಗೂ ಶಿವಾನಿ ಇಲ್ವಲ್ಲ ಅಂತ ಆಗ ನಿಮ್ಮಮ್ಮ ಕೇಳಿಸ್ಕೊಂಡು ಸುಮ್ನಿದ್ಲು. ಈಗ್ಲೂ ನಿಮ್ಮಮ್ಮ ಅದೇ ಮೂಡಲ್ಲೇನಾದ್ರೂ ಇದ್ರೆ ನಿನ್ನ ಆಸೆ ಎಲ್ಲ ಮಣ್ಣು ಪಾಲಾಗತ್ತೆ. ನಿಜಾನೇ ಅತ್ತೆ, ಶಿವಾನಿ ಇಲ್ಲ ಅಂತ ಎಲ್ರೂ ನಂದಿನಿನೇ ಈ ಮನೆ ಚಿಕ್ಕ ಸೊಸೆ ಅಂತ ಅನ್ಕೊಂಡು ಈಗ್ಲೇ ಹೋಗಿ ಅಮ್ಮನ ಹತ್ರ ಮಾತಾಡ್ತೀನಿ. ಈ ಮನೆಯಿಂದ ಹೋಗ್ತಿದ್ದಿದ್ ನನ್ನ ನೀನ್ ವಾಪಸ್ ಕರ್ಕೊಂಡ್ ಬಂದಿದ್ದು ಇಷ್ಟ ಆಯ್ತು ಭಾವ. ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ನೀನ್ ಎಲ್ರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದು ಇನ್ನೂ ಇಷ್ಟ ಆಯ್ತು ಭಾವ. ಯಾವತ್ತೇ ಆದ್ರೂ ನೀನೇ ನನ್ ಗಂಡ ಆಗ್ತೀಯಾ ಅಂತ ನಾನ್ ಖುಷಿ ಪಡ್ತಿದ್ದೀನಿ. ಈಗ ಶಿವಾನಿ ಜೀವಂತವಾಗಿ ವಾಪಸ್ ಬಂದ್ಲು ಅಂತ ಖುಷಿ ಇದ್ರೂ ಮತ್ತೆ ಸಮಸ್ಯೆ ಬರುತ್ತೇನೋ ಅಂತ ಭಯ ಆಗ್ತಿದೆ ಭಾವ. ನನ್ನ ಬಿಡಲ್ಲ ಅಲ್ವಾ ಭಾವ? ಏನು ಅಂದ್ರೆ ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಏನ್ ಮಾತಾಡ್ಬೇಕು ದಮಯಂತಿ? ಹೇಳಿ, ಯಾಕೆ ತಡವರಿಸ್ತಿದ್ಯಾ? ಅದೇ ಕಣಮ್ಮ, ನಿನ್ ಮೊಮ್ಮಗಳು ಮದ್ವೆ ಬಗ್ಗೆ ಶಿವಾನಿನೇ ನಿನ್ ಸೊಸೆಯಾಗಿ ಮಾಡ್ಕೋತೇನೆ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಶಿವಾನಿ ಸತ್ತೋದ್ಲು ಅಂತ ಇಷ್ಟು ದಿನ ಇವಳು ಕಣ್ಣೀರ್ ಹಾಕೊಂಡು ಸುಮ್ನಿದ್ಲು. ಅದಕ್ಕೆ ಈಗ ಶಿವಾನಿ ವಾಪಸ್ ಬಂದಿರೋದ್ರಿಂದ ನೀನ್ ಕೊಟ್ಟಿರೋ ಮಾತಿನ ಪ್ರಕಾರ ಅಖಿಲ್ಗೆ ಶಿವಾನಿನ್ ಕೊಟ್ಟು ಮದ್ವೆ ಮಾಡು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅಖಿಲ್ ಒಪ್ಕೋತಾನೋ ಇಲ್ವೋ ಅಂತಾನಾ? ಇಲ್ಲ ಹೊಸವ್ರೆ, ಹೇಗಾದ್ರೂ ಮಾಡಿ ನಂದಿನಿ ಅಖಿಲ್ ಮದುವೆಗೆ ಅಮ್ಮನ ಒಪ್ಪಿಸ್ಬೇಕು. ಅತ್ತೆ ದಮಯಂತಿಗೆ ಮಾತು ಕೊಟ್ಟಿದ್ದಾರಲ್ಲ ಅಭಿ. ನಂದಿನಿನೇ ಮಾಡ್ಕೋತೀನಿ ಅಂತ ಎಲ್ರ ಮುಂದೆನೂ ಅಖಿಲ್ ಕೂಡ ಹೇಳಿದಾನಲ್ಲ ಪಾವನಿ. ಆ ಮಾತಿಂದ ನಂದಿನಿ ಕೂಡ ಇನ್ನೂ ಆಸೆ ಬೆಳೆಸ್ಕೊಂಡಿದ್ದಾಳೆ ಅಕ್ಕ. ಈಗ ಇಲ್ಲ ಅಂದ್ರೆ ನೊಂದ್ಕೋತಾಳೆ. ಬೇಡ ಅನ್ನೋ ಮಾತೇ ಇಲ್ಲ ಹೊಸವ್ರೆ. ಅಖಿಲ್ ನಂದಿನಿ ಮದುವೆ ಅನ್ನೋದು ಫಿಕ್ಸ್ ಆಗಿದೆ. ಆದ್ರೆ ಅಮ್ಮನ ಒಪ್ಪಿಸ್ಬೇಕು. ಮತ್ತೆ ಜಗಳ ಆಗುತ್ತೇನೋ ಅಭಿ? ಅತ್ತೆ ಒಪ್ಕೊಂಡು ದಮಯಂತಿ ಒಪ್ಕೋಬೇಕಲ್ವಾ? ಹಾಗ್ ನೋಡ್ತಾ ನೋಡ್ತಾ ನಂದಿನಿಗೆ ಅನ್ಯಾಯ ಮಾಡಕ್ ಆಗಲ್ಲ ಅಲ್ವಾ ಅಕ್ಕ? ಶಿವಾನಿಗೆ ಅನ್ಯಾಯ ಆದ್ರೆ ಈ ಸಲ ಅವಳು ಬದುಕಲ್ಲ ಅಮ್ಮ, ನಿಜವಾಗ್ಲೂ ಸತ್ತು ಹೋಗ್ತಾಳೆ. ಹೇಳು ಅದಕ್ಕೆ, ಪುನರ್ಜನ್ಮ ಎತ್ತಿ ಬಂದಿರೋ ಶಿವಾನಿನ ನಿನ್ನ ಮೊಮ್ಮಗಳನ್ನ ಸಾಯಿಸ್ತೀಯಾ? ದಮಯಂತಿಗೆ ಅನ್ಯಾಯ ಮಾಡ್ತೀಯಾ? ಅದಕ್ಕೆ ಅಖಿಲ್ನ ಕರೀರಿ, ಮಾತಾಡ್ತೀನಿ. ನಾಳೆ ಎಲ್ಲರೂ ಸೇರಿ ಅಮ್ಮನ ಹತ್ರ ಒಂದ್ಸರಿ ಮಾತಾಡೋಣ, ಆಗ ಅಮ್ಮ ಒಪ್ಕೋಬಹುದು. ಮೊದಲು ದಮಯಂತಿನ ಒಪ್ಪಿಸ್ಬೇಕು ಅಭಿ. ದಮಯಂತಿ ಜೊತೆ ಮಾತಾಡೋದು ಕಷ್ಟ, ಆದ್ರೆ ಅಮ್ಮ ಒಪ್ಕೊಂಡ್ರೆ ದಮಯಂತಿ ಸೈಲೆಂಟ್ ಆಗ್ತಾಳೆ. ಅತ್ತೆ ಜೊತೆ ಶಿವಾನಿ ಹತ್ರನೂ ಮಾತಾಡೋಣ. ಶಿವಾನಿನ ಕೂಡ ಒಪ್ಸಿದ್ರೆ ದಮಯಂತಿ ಅರ್ಥ ಮಾಡ್ಕೋತಾಳೆ. ಶಿವಾನಿ ಜೊತೆ ನಾನು ಮಾತಾಡ್ತೇನೆ. ಏನಮ್ಮ, ನನ್ನ ಹತ್ರ ಏನೋ ಹೇಳಬೇಕು ಅಂದಿಯಂತೆ? ನಿನ್ ಮದ್ವೆ ವಿಷಯ ಅಖಿಲ್. ಹೇಳಿದ್ನಲ್ಲಮ್ಮ, ನಂದಿನಿನ ಮದುವೆ ಆಗ್ತೀನಿ ಅಂತ. ನೀನು ಶಿವಾನಿನ ಮದುವೆ ಆಗಬೇಕು. ನಾನು ನಿಮ್ಮ ಅಕ್ಕನಿಗೆ ಮಾತು ಕೊಟ್ಟಿದ್ದೀನಿ. ನಿನಗೋಸ್ಕರ ಶಿವಾನಿ ಅವಳ ಪ್ರಾಣನ ಕಳ್ಕೋಬೇಕು ಅಂತಿದ್ಲು. ಅದಲ್ಲಮ್ಮ, ನಾನು ನನಗೇನು ಹೇಳ್ಬೇಡ ಅಖಿಲ್. ನನ್ನ ಗುಂಡಿಗೆ ತಡ್ಕೊಳಲ್ಲ. ಆ ವಿಷಯ ನಿನಗೂ ಕೂಡ ಗೊತ್ತು. ನನ್ನ ಮಾತಿಗಿಲ್ಲ ಅಂದು ನೀನು ಶಿವಾನಿನ ಬಿಟ್ಟು ನಂದಿನಿನ ಮದುವೆ ಆದ್ರೆ ಈ ಅಮ್ಮ ಇರೋದಿಲ್ಲ. ಆಮೇಲೆ ನಿನ್ನಿಷ್ಟ. ನೀನು ಹೂ ಅಂದ್ರೆ ನಾಳಿನ ಪುರೋಹಿತರನ್ನ ಕರೆಸಿ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇಡಿಸ್ತೀನಿ. ನಾಳೆ ಅಮ್ಮನ ಹತ್ರ ಶಿವಾನಿ ಹತ್ರ ಮಾತಾಡಿ ಒಪ್ಸಿ ಪುರೋಹಿತರನ್ನ ಕರೆಸಿ ಎಂಗೇಜ್ಮೆಂಟ್ಗೆ ಮುಹೂರ್ತನ ಫಿಕ್ಸ್ ಮಾಡ್ಸೋಣ. ತುಂಬಾ ಥ್ಯಾಂಕ್ಸ್ ರೀ. ಈ ಮಾತು ಕೇಳಿದ್ರೆ ನಂದಿನಿ ತುಂಬಾ ಖುಷಿ ಪಡ್ತಾಳೆ.
ಬೇಗ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಲಾಯರ್ ಸರ್. ಥ್ಯಾಂಕ್ ಯು. ನನ್ನ ಹೊಡೆದು ಅವರು ಶಿವಾನಿನ ಕರ್ಕೊಂಡು ಹೋದ್ರು. ಅಷ್ಟು ಬೇಜವಾಬ್ದಾರಿಯಿಂದ ಹೇಗಿದ್ದೆ? ಕ್ಯಾಬ್ ಡ್ರೈವರ್ಗೆ ನಾನು ಕೊಟ್ಟಿದ್ದ ದುಡ್ಡು ಸಾಕಾಗಿಲ್ಲ ಅನ್ಸುತ್ತೆ. ನನ್ನ ಅವ್ರಿಗೆ ಹಿಡ್ಕೊಟ್ಬಿಟ್ಟ. ಅದಕ್ಕೆ ಅಂಥವ್ರನ್ನ ನಂಬಾರ್ದು. ಅಷ್ಟಕ್ಕೂ ನಿನ್ನ ವಸು ಚೆನ್ನಾಗಿ ಹೊಡೆದ್ಲಾ? ಕಪಾಳಕ್ಕೆ ಹೊಡೆದು ಸುಮ್ಮನಾದ್ಲು. ಪ್ರೆಗ್ನೆಂಟ್ ಆಗಿರೋದ್ರಿಂದ ಹೇಗೋ ಬದುಕೊಂಡೆ. ನೀನ್ ಹೇಳ್ದಂಗೆ ಆ ಅಭಿ ವಸು ಇಬ್ರು ತುಂಬಾನೇ ಡೇಂಜರ್. ನನ್ನ ಪ್ಲೇಸಲ್ಲಿ ಬೇರೆ ಯಾರೇ ಇದ್ದಿದ್ರು ಸಾಯಿಸ್ಬಿಡ್ತಿದ್ರು ಮ್ಯಾಮ್. ಪ್ರತಿ ಸಲನೂ ನಾನೇ ಸೋಲ್ತಾ ಇದ್ದೀನಿ. ಒಂದು ಸಲ ಅಂದ್ರೆ ಒಂದು ಸಲ ಕೂಡ ಆ ಅಭಿಭಾವ ವಸು ಅಕ್ಕನ ಮೇಲೆ ಗೆಲ್ಲಕ್ಕಾಗ್ತಿಲ್ಲ ನನಗೆ. ಪ್ರತಿ ಸಲನೂ ನನಗೆ ಅವಮಾನ ಆಗ್ತಾ ಇದೆ. ನಾನೇ ಎದುರಿಟ್ಟು ತಿಂದು ಕಪಾಳ ಮೋಕ್ಷ ಮಾಡಿಸ್ಕೊತಿದ್ದೀನಿ. ನನ್ನ ಮೇಲೆ ನನಗೆ ಅಸಹ್ಯ ಹುಡ್ತಾ ಇದೆ. ಬೇಜಾರಾಗ್ಬೇಡ ಹಾರಿಕಾ, ಅಂಡ್ ಡೋಂಟ್ ವರಿ, ನಮ್ ಟೈಮ್ ಕೂಡ ಬರುತ್ತೆ. ಯಾವಾಗ ಬರುತ್ತೆ ಮ್ಯಾಮ್? ನಾಳೆ ತನಕ ತಾಳ್ಮೆಂದಿರು. ನಾಳೆ ಏನಾದ್ರೂ ಅದ್ಭುತ ನಡೆಯುತ್ತಾ? ಈವ್ನಿಂಗ್ ಅಷ್ಟರಲ್ಲಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ವಸುವಿಂದ ಸೈನ್ ಹಾಕಿಸ್ಕೊಳ್ಳೋಣ. ಆಮೇಲೆ ರಾಕಿ ಅವನ ಆಸ್ತಿ ಎಲ್ಲ ನನ್ನ ಸ್ವಂತ ಆಗತ್ತೆ. ಆ ಕಡೆ ವಸು ರಾಕಿನ ಕಳ್ಕೊಂಡು ವೀಕ್ ಆಗ್ತಾಳೆ. ಅವ್ರ ಆಸ್ತಿನೂ ಕಳ್ಕೊಳ್ಳೋ ಹಾಗೆ ಮಾಡೋಣ. ಆಗ ನೀನು ಪ್ರತೀಕಾರ ತೀರ್ಸ್ಕೊಳ್ಳುವಂತೆ. ಇಲ್ಲಿವರೆಗೂ ನೀನು ತಿಂದಿರೋ ಏಟಿಗೆ ಎದುರೇಟ್ಗೆ 2ರಷ್ಟು ಏಟನ್ನ ನೀನು ವಸು ಕೊಡ್ಬೋದು. ಆ ಕ್ಷಣಕ್ಕೋಸ್ಕರನೇ ನಾನು ವೇಟಿಂಗ್ ಮ್ಯಾಮ್. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಕಣೆ. ಮುಂಚಿನ ಥರ ಯಾವಾಗಂದ್ರೆ ಅವಾಗ ಆಚೆ ಬರೋಕ್ಕಾಗಲ್ಲ. ಟೈಮ್ ನೋಡ್ಕೊಂಡು ನಾನೇ ಕಾಲ್ ಮಾಡ್ತೀನಿ. ಪಾರ್ಟಿ ಮಾಡೋಣ. ಸಿ ಯು ಸೂನ್. ಈ ನಂದಿನಿಲಿ ನಮ್ಮ ಮಾವ ಅದೇನು ನೋಡಿ ಇಷ್ಟಪಟ್ನೋ. ಯಾವುದಾದ್ರೂ ರೀತಿಯಲ್ಲಿ ಇವಳನ್ನ ಬ್ಲೇಮ್ ಮಾಡೋ ಅಥವಾ ಕೆಟ್ಟದ್ದು ಮಾಡೋ, ಬೇಗ ಮನೆಯಿಂದ ಆಚೆ ಹಾಕಬೇಕು. ಏನು ಮಾಡಲಿ? ಛೇ, ಬಾಚಣಿಗೆ ತರೋದೇ ಮರ್ತ ಹೋದ್ನಲ್ಲ. ಆ ಆಯಿಲ್ ಬಾಟ್ಲ್ ಅಲ್ಲೇ ಬಿಟ್ಟು ನನಗೆ ತುಂಬ ಫೇವರ್ ಮಾಡಿದೆ ಕಣೆ. ಆ ಆಯಿಲ್ನ ಕೆಳಗೆ ಚೆಲ್ಲಿ ಅದ್ರ ಮೇಲೆ ಜಾರಿ ಬೀಳೋ ಹಾಗೆ ಮಾಡಿ ನಿನ್ನ ಕಾಲು ಮುರಿಯೋ ಹಾಗೆ ಮಾಡ್ತೀನಿ. ಆಗ ನಿನ್ನ ಅಖಿಲ್ ಮಾಮ ಮಾತ್ರ ಅಲ್ಲ, ಭಿಕ್ಷುಕ ಕೂಡ ಮದುವೆ ಆಗಲ್ಲ. ನಂದಿನಿ ಬಂದು ಜಾರ್ ಬೀಳ್ತಾಳೆ ಅಂತ ಅನ್ಕೊಂಡ್ರೆ ವಸು ಅತ್ತೆ ಯಾಕೆ ಬಂದ್ಲು? ಅವಳು ಜಾರಿ ಬಿದ್ದು ಕಾಲ್ ಮುರ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಡು. ಛೇ, ವಸು ಅತ್ತೆನೂ ಮಿಸ್ ಆದ್ಲು. ಅಜ್ಜಿ ಯಾಕೆ ಬರ್ಸಿದ್ದಾರೆ? ಒಂದ್ ವೇಳೆ ಅಜ್ಜಿ ಏನಾದ್ರೂ ಜಾರ್ ಬಿದ್ರೆ? ಅಲ್ಲಿ ಹೋಗ್ಬೇಡಿ ಅಂತ ಅಜ್ಜಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ನಾನಲ್ಲಿ ಆಯಿಲ್ ಹಾಕಿರೋ ವಿಷಯ ಗೊತ್ತಾಗ್ಬಿಡುತ್ತಲ್ಲ, ಏನ್ ಮಾಡ್ಲಿ? ಅಯ್ಯೋ ಅತ್ತೆ! ಅತ್ತೆ! ಥ್ಯಾಂಕ್ ಗಾಡ್, ಅಜ್ಜಿ ಸೇಫ್. ನಂದಿನಿ, ಏನಾಯ್ತಮ್ಮ?
ಏನಿದು? ಏನಾಯ್ತು ನಂದಿನಿ? ಅತ್ತೆ ಕಾಲ್ ಜಾರಿ ಕೆಳಗ್ ಬೀಳ್ತಿದ್ರು. ನಿನಗೇನಾಗಿಲ್ಲಮ್ಮ? ಏನಾಗಿಲ್ಲ ಅಭಿ, ಸಮಯಕ್ಕೆ ಸರಿಯಾಗಿ ನಂದಿನಿ ಬಂದು ಕಾಪಾಡಿದ್ಲು. ಕಾಲ್ ಹೇಗ ಮಸ್ಲಿಪ್ಪಾಯ್ತು? ಇಲ್ಲೇನೋ ಎಣ್ಣೆ ಚೆಲ್ಲಿದೆ ರೀ. ಇಲ್ಲಿ ಯಾರು ಎಣ್ಣೆ ಚೆಲ್ಲಿದ್ರು? ಯಪ್ಪ, ಇವ್ರಿಗೆ ನನ್ನ ಮೇಲೆ ಡೌಟ್ ಬರ್ಬೋದು. ಇಲ್ಲಿ ನೋಡಿ, ಆ ನಂದಿನೇ ಚೆಲ್ಲಿದ್ದು. ಏನು ನಮ್ಮಮ್ಮ ಜಾರ್ ಬೀಳೋ ಹಾಗೆ ಮಾಡಿ ಸೊಂಟ ಮುರಿಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಇಲ್ಲ ಅದ್ಗೆ. ಇಲ್ಲ ಅಂದ್ರೆ ಅಲ್ಲಿ ಯಾಕೆ ಎಣ್ಣೆ ಚೆಲ್ಲಿದ್ಯಾ? ನಾನ್ ತಲೆಗೆ ಎಣ್ಣೆ ಹಚ್ಕೊಂಡೆ, ಕೆಳಗ್ ಚೆಲ್ಲಿಲ್ಲ. ಸುಳ್ಳು ಹೇಳ್ಬೇಡ, ಅಲ್ಲಿ ನೀನ್ ಎಣ್ಣೆ ಚೆಲ್ಲಿದ್ನ ನಾನು ನೋಡ್ದೆ. ಅಂದ್ರೆ ನೀನೇ ಎಣ್ಣೆ ಚೆಲ್ಲಿ, ನೀನೇ ನಮ್ಮಮ್ಮನ್ ಕೆಳಗ್ ಬೀಳೋ ಹಾಗೆ ಮಾಡಿ, ಮತ್ತೆ ಏನು ಗೊತ್ತಿಲ್ಲದೆ ಇರೋ ಥರ ನೀನೇ ನಮ್ಮಮ್ಮನ್ ಕಾಪಾಡ್ದಂಗೆ ನಾಟಕ ಮಾಡ್ತೀಯಾ? ನಮ್ಮ ಅತ್ತಿಗೆ ಹತ್ರ ಒಳ್ಳೆ ಹೆಸರು ತಗೊಳ್ಳೋದಿಕ್ಕೆ ನಿನಗೆ ಇದಕ್ಕಿಂತ ಕಿತ್ತೋದ್ ಪ್ಲಾನ್ ಸಿಗ್ಲಿಲ್ವಾ? ನಾನು ಹಾಗೆ ಮಾಡಿಲ್ಲ ಚಿಕ್ಕಮ್ಮ, ಪ್ರಾಮಿಸ್ ಅತ್ತೆ. ನಾನು ನಂಬಿ ನಾನಿಲ್ಲಿ ತಲೆಗೆ ಎಣ್ಣೆ ಹಚ್ಕೊಂಡೆ ಅಷ್ಟೇ. ನಿನಗೆ ಅಂತ ಒಂದು ಬೆಡ್ರೂಮ್ ಇದೆ ಅಲ್ವಾ ನಂದಿನಿ? ತಲೆ ಬಾಚ್ಕೊಳ್ಳೋದೆಲ್ಲ ರೂಮಲ್ಲಿ ಮಾಡ್ಕೋಬೋದಿತ್ತಲ್ಲ, ಹಾಲಲ್ಲಿ ಯಾಕೆ ಮಾಡ್ಕೊಂಡೆ? ಹಾಗೆ ಕೇಳು ಅಜ್ಜಿ, ಅವಳು ಬೇಕಂತಲೇ ಮಾಡಿರ್ತಾಳೆ, ಮತ್ತೆ ಒಳ್ಳೆ ಥರ ನಾಟಕ ಮಾಡ್ತಿದ್ದಾಳೆ. ನಂದಿನಿ ಬೇಕು ಅಂತ ಏನು ಮಾಡಿಲ್ಲಮ್ಮ, ಎಲ್ಲೋ ಏನೋ ತಪ್ಪು ನಡೆದಿದೆ. ತಪ್ಪೇನು ಅಲ್ಲ ಅಣ್ಣ, ಅವಳೇ ಪ್ಲಾನ್ ಮಾಡಿರ್ತಾಳೆ. ಪ್ಲಾನ್ ಮಾಡೋ ಅವಶ್ಯಕತೆ ನನ್ನ ತಂಗಿಗಿಲ್ಲ ದಮಯಂತಿ. ಮತ್ತೆ ಇಲ್ಲಿ ಎಣ್ಣೆ ಹೆಂಗೆ ಚಲ್ತೋ? ಗೊತ್ತಿಲ್ಲದೆ ಚೆಲ್ಲಿರ್ಬೇಕು, ಅದಕ್ಕೆ ಅವಳನ್ನೇ ಬ್ಲೇಮ್ ಮಾಡೋದಾ? ನಂದಿನಿ ನಿಮ್ ನಾದ್ನಿ ಆಗಿರೋದ್ರಿಂದ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಮಾವ. ನಂದಿನಿ ಒಬ್ಳು ನರ್ಸ್, ಅವಳಿಗೆ ಸರ್ವಿಸ್ ಮಾಡೋದು ಬಿಟ್ಟು ಡ್ಯಾಮೇಜ್ ಮಾಡೋದು ಗೊತ್ತಿಲ್ಲ. ಗೊತ್ತಿಲ್ಲದೆ ಏನೋ ಆಗಿರುತ್ತೆ. ಎಲ್ಲರೂ ಹೋಗಿ, ನೀನು ಬರಮ್ಮ. ನೀನೇನ್ ಬೇಜಾರು ಮಾಡ್ಕೋಬೇಡ ನಂದಿನಿ, ಇದು ಆ ಶಿವಾನಿ ಕೆಲಸ ಅಂತ ನನಗೆ ಗೊತ್ತಾಯ್ತು. ನೀನು ಹೋಗು, ಸ್ವಲ್ಪ ರೆಸ್ಟ್ ತಗೋ. ವಾವ್, ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ, ಇಲ್ಲೇ ರೀಲ್ಸ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೆಂಗಿದ್ದೀನಿ? ಇವತ್ತು ನನ್ನ ಫೇಸಿಗೆ ಅಪ್ಲೈ ಮಾಡಿರೋ ಕ್ರೀಮ್, ಕಣ್ಣಿಗೆ ಹಾಕೊಂಡಿರೋ ಲೈನರ್, ತುಟಿಗೆ ಹಚ್ಚಿರೋ ಲಿಪ್ಸ್ಟಿಕ್, ಬಾಡಿಗೆ ಸ್ಪ್ರೇ ಮಾಡ್ಕೊಂಡಿರೋ ಪರ್ಫ್ಯೂಮ್, ಇದ್ರ ಹೆಸರೆಲ್ಲ ಹೇಳ? ಏನ್ ಮಾಡ್ತಿದ್ಯಾ ಅತ್ತೆ ನೀನು? ನೀನೇನ್ ಮಾಡ್ತಿದ್ಯಾ ಶಿವಾನಿ? ಕಾಣಿಸ್ತಿಲ್ವಾ? ರೀಲ್ಸ್ ಮಾಡ್ತಿದ್ದೀನಿ. ರೀಲಾ? ಹೋ ಸಾರಿ, ನಿಮ್ಮಂತ ಹೌಸ್ ವೈಫ್ಗೆ ರೀಲ್ಸ್ ಅಂದ್ರೆ ಗೊತ್ತಿಲ್ಲ ಅಲ್ವಾ? ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋ ತನಕ ನೀನ್ ಏನ್ ಮಾಡ್ತಿದ್ಯಾ ಅಂತ ಪಬ್ಲಿಕ್ ಆಗಿ ವಿಡಿಯೋ ತೆಗೆದು ಹೇಳೋದೇನ ರೀಲ್ಸ್ ಅಂದ್ರೆ? ನೀನು ಎಂಥ ಮನೇಲಿದ್ಯಾ ಅಂತ ಗೊತ್ತಾ? ಹೇಗಿರ್ಬೇಕು ಅಂತ ಗೊತ್ತಾ? ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅಂತ ಗೊತ್ತಾ ನಿನಗೆ? ಈಗ ನಾನು ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ನೀನ್ ಕ್ಲಾಸ್ ತಗೋತಿದ್ಯಾ? ಹೆಣ್ಣು ಹುಡುಗಿ ಪದ್ಧತಿ ಪ್ರಕಾರ ನಡ್ಕೊ ಅಂತಿದ್ದೀನಿ. ನಮ್ಮಮ್ಮ ನನ್ನ ಸರಿಯಾಗಿ ಬೆಳೆಸಿದಾಳೆ, ನೀನೇನ್ ನನಗೆ ಹೇಳ್ಬೇಕಾಗಿಲ್ಲ. ನೀನ್ ಹೇಗ್ ಬೆಳ್ದಿದ್ಯಾ ಅಂತ ನಿನ್ ಬುದ್ಧಿನೇ ಹೇಳ್ತಿದೆ. ಆಗ್ಲೇ ನೀನ್ ಮಾಡಿದ್ದೇನು? ನಿಮ್ಮ ಅಜ್ಜಿ ಮುಂದೆ ಒಂಥರ, ಅಜ್ಜಿ ಇಲ್ದೇ ಇರ್ಬೇಕಾದ್ರೆ ಒಂಥರ ನಾಟಕ ಮಾಡ್ತಿದ್ಯಾ. ನಂದಿನಿನ ಕೆಟ್ಟೋಳ್ ಮಾಡಿ ನೀನ್ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಯಾ. ಇವಾಗೇನು ನನ್ನ ತೊಳ್ದು ಆ ನಂದಿನಿನ್ ಮೇಲ್ ತರಬೇಕು ಅಂತ ನೋಡ್ತಿದ್ಯಾ? ನಿನ್ ಬುದ್ಧಿ ನಂಗೆ ಮೊನ್ನೆನೇ ಗೊತ್ತಾಯ್ತು. ಈ ಮನೇಲಿರೋರು ಯಾರು ಎಂಥವ್ರು ಅಂತ ತಿಳ್ಕೋಬೇಕು ಅಂತಾನೆ ಇಷ್ಟ ದಿನ ಸುಮ್ಮನಿದ್ದೆ. ಸೈಲೆಂಟ್ ಆಗಿ ಎಲ್ರೂ ಅಬ್ಸರ್ವ್ ಮಾಡಿ ನಿಮ್ ಕ್ಯಾರೆಕ್ಟರ್ಸ್ ಏನು ಅಂತ ತಿಳ್ಕೊಂಡೆ. ಯಾರು ಎಂಥವ್ರು ಅಂತ ಗೊತ್ತಾಗಿದ್ರಿಂದ ಇನ್ ಮುಂದೆ ನನ್ಗೆ ಹೇಗ್ ಬೇಕೋ ಹಾಗಿರ್ತೀನಿ. ನಿನ್ ಥರ ಸಲಹೆ ಸೂಚನೆ ಹೇಳೋರ್ನ ಕಂಡ್ರೆ ನನಗ್ ಮೈ ಎಲ್ಲ ಉರಿ.
ಹೋಗಿ ನೀನ್ ಕೆಲ್ಸ ನೋಡ್ಕೊ. ಸಂಸ್ಕಾರ ಇರೋ ಹುಡುಗಿ ಅಂತ ಒಳ್ಳೆಯವಳಾಗಿರು ಅಂತ ಹೇಳೋಣ ಅನ್ಕೊಂಡೆ. ನಿನ್ ನಿಜವಾದ ಕ್ಯಾರೆಕ್ಟರ್ ಇದು. ಹೌದು, ನನ್ ರಿಯಲ್ ಕ್ಯಾರೆಕ್ಟರ್ ಇದೆ. ನಾನ್ ಹಿಂಗೇ ಇರ್ತೀನಿ. ಹಿಂಗೆ ಇರ್ತೀನಿ, ಹೀಗೆ ಮಾಡ್ತೀನಿ ಅಂದ್ರೆ ಚರ್ಮ ಸುಲಿತೀನಿ.